ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ತನ್ನ ಸೇವೆ ಹಾಗೂ ವಿಶಿಷ್ಟ ಸೌಲಭ್ಯಗಳ ಮೂಲಕ ಸಹಕಾರಿ ರಂಗದಲ್ಲಿ ಗುರುತಿಸಿಕೊಂಡು ತ್ವರಿತಗತಿಯಲ್ಲಿ ಶಾಖೆಗಳನ್ನು ವೃದ್ಧಿಸುತ್ತಿರುವ ಭಾರತ್ ಬ್ಯಾಂಕಿನ 79ನೇ ಶಾಖೆಯು ಬೋರಿವಲಿ ಪೂರ್ವ ದೌಲತ್ ನಗರದ ರೈಟ್ ಗೋಲ್ಡನ್ ಕ್ರಸ್ಟ್ನ ತಳಮಹಡಿಯಲ್ಲಿ ಪ್ರಾರಂಭಗೊಂಡಿತು. ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಜೈಸಿ ಸುವರ್ಣರು 79ನೇ ಶಾಖೆಯನ್ನು ಉದ್ಘಾಟಿಸಿದರೆ, ಬ್ಯಾಂಕಿನ ವ್ಯವಹಾರಕ್ಕೆ ಚಾಲನೆ ನೀಡಿದ ಬಿಲ್ಲವರ ಅಸೋಸಿಯೇಷನ್ ಬೋರಿವಲಿ ಶಾಖೆಯ ಉಪ ಕಾರ್ಯಾಧ್ಯಕ್ಷ ಸುಂದರ್ ಪೂಜಾರಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮುಂಬಯಿಯ ಉದ್ಯಮಿ ಹರೇಕೃಷ್ಣ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಕರುಣಾಕರ್ ಪುತ್ರನ್ ಬ್ಯಾಂಕಿನ ಪಾರದರ್ಶಕ ಆಡಳಿತ ಹಾಗೂ ಶಿಸ್ತು ಬದ್ಧತೆಯನ್ನ ಶ್ಲಾಘಿಸಿದರು. I am really honored and happy to be here and be a part of this great function. I am one of your oldest customers. Many of us will not believe. Since 1982, my first account was opened in 82. That was almost about more than 30 years now. Now, it's really very happy to note that bank has made so much progress in last 35 years. One cannot even imagine. I would give this credit to a very tall leader in your community, that is Jaya Suvarna. And of course, the discipline of the workers and management people. And of course, it is led by Jayana, so everybody was doing their work properly. And I have not heard of any corruption in the bank, neither in the board nor in the management, in the branches, like here in some other branches, other banks as well. And I am very happy to be here. I wish this bank, I think this is 79th branch, I wish this bank a grand success in future. I think by the end of this year, I think we will be completing 100th century as well. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಗಣ್ಯರು, ಬ್ಯಾಂಕಿನ ಹಿತೈಷಿಗಳು ಶುಭ ಹಾರೈಸಿದರು. ಬ್ಯಾಂಕಿನ ಎಟಿಎಂ ಸೆಂಟರ್ ಅನ್ನು ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಸಾಲ್ಯಾನ್, ಭದ್ರತಾ ಕೊಠಡಿಯನ್ನು ನಿರ್ದೇಶಕಿ ಪುಷ್ಪಲತಾ ಸಾಲ್ಯಾನ್ ಉದ್ಘಾಟಿಸಿದರು. 79ನೇ ಶಾಖಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳು, ಆಡಳಿತ ನಿರ್ದೇಶಕ ಮತ್ತು ಸಿಇಒ ಸಿಆರ್ ಮುಲ್ಕಿ, ಮುಖ್ಯ ಮಹಾಪ್ರಬಂಧಕ ಅನಿಲ್ ಕುಮಾರ್ ಅಮೀನ್, ಮಹಾಪ್ರಬಂಧಕರುಗಳಾದ ಶೋಭಾ ದಯಾನಂದ, ನಿತ್ಯಾನಂದ ಕೋಟ್ಯನ್, ಮಹಾಪ್ರಬಂಧಕರುಗಳು, ಅಭಿವೃದ್ಧಿ ಇಲಾಖೆಯ ಮುಖ್ಯಸ್ಥ ಮೋಹನ್ ದಾಸ್ ಹೆಜ್ಮಾಡಿ, ಸಹಾಯಕ ಪ್ರಬಂಧಕರುಗಳು, ಇತರ ಶಾಖೆಯ ಪ್ರಬಂಧಕರುಗಳು ಉಪಸ್ಥಿತರಿದ್ದರು. ಪುರೋಹಿತ ಧನಂಜಯ್ ಶಾಂತಿ ಪೂಜಾ ವಿಧಿಗಳನ್ನು ನೆರವೇರಿಸಿದರು. ಭಾರತ್ ಬ್ಯಾಂಕ್ ಮಹಾರಾಷ್ಟ್ರದ ಮುಂಬೈ, ಠಾಣೆ, ಪುಣೆ, ನಾಸಿಕ್, ಕರ್ನಾಟಕದ ಬೆಂಗಳೂರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಗುಜರಾತ್ ರಾಜ್ಯದಲ್ಲೂ ಶಾಖೆಯನ್ನ ತೆರೆದು ನಿರಂತರ ಬೆಸ್ಟ್ ಬ್ಯಾಂಕರ್ ಪ್ರಶಸ್ತಿ ಗಳಿಸಿದೆ. 2016ರ ಕೊನೆಯಲ್ಲಿ ಶಾಖೆಗಳನ್ನು ತೆರೆಯುವ ಉದ್ದೇಶವಿರಿಸಿದ ಬ್ಯಾಂಕ್ ತ್ವರಿತಗತಿಯಲ್ಲಿ ಶಾಖೆಗಳನ್ನು ವಿಸ್ತರಿಸುವಂತೆಯೇ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕ್ಯಾಮರಾ ಸಹಪಾಠಿ ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.